ರಾಕಿಂಗ್ ಸ್ಟಾರ್ ಯಶ್ ಅವರ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪಾರ್ ಇಂಡಿಯಾ ಸಿನಿಮಾ ಟಾಕ್ಸಿಕ್ ಸಿನಿಮಾ ಅನೌನ್ಸ್ ಆಗಿ ಆಲ್ಮೋಸ್ಟ್ 4 ತಿಂಗಳಾಯ್ತು. ಶೂಟಿಂಗ್ಗೆ ಬೇಕಿರುವಂತಹ ಎಲ್ಲಾ ಪ್ರಿಪರೇಷನ್ಸ್ ಗಳನ್ನ ಮಾಡ್ಕೊಂಡಿರುವಂತಹ ಟಾಕ್ಸಿಕ್ ಟೀಮ್ ಇನ್ನೇನು ಸಿನಿಮಾದ ಶೂಟಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದೆ. ಹಾಗೆ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಗಳನ್ನ ಕೊಡ್ತೀವಿ, ಬನ್ನಿ ನೋಡ್ಕೊಂಬರೋಣ. ಕಂಟೆಂಟ್ ಎಂಟರ್ ಆಗೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಟ್ಯಾಗ್ ಲೈನ್ ಚೆನ್ನಾಗಿದೆ ಅಲ್ವಾ? ಸಿನಿಮಾವನ್ನ ಮಲಯಾಳಂನ ಇಂಟರ್ನ್ಯಾಷನಲಿ ಅಕ್ಲೈಮ್ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡ್ತಾ ಇರೋದು ನಮಗೆಲ್ಲ ಗೊತ್ತೇ ಇದೆ. ಯಶ್ ಹಾಗೂ ಗೀತು ಮೋಹನ್ ದಾಸ್ ಅವರನ್ನ ಬಿಟ್ಟು ಮತ್ತೊಂದಷ್ಟು ಟೆಕ್ನಿಷಿಯನ್ಸ್ಗಳು ಹಾಗೂ ಆರ್ಟಿಸ್ಟ್ಗಳ ಹೆಸರು ಟಾಕ್ಸಿಕ್ ಸಿನಿಮಾ ಜೊತೆಗೆ ಕೇಳಿ ಬರ್ತಾ ಇದೆ. ಟಾಕ್ಸಿಕ್ ಸಿನಿಮಾಗೆ ಸಿನಿಮೆಟೋಗ್ರಫರ್ ಆಗಿ ದ ಮೋಸ್ಟ್ ಟ್ಯಾಲೆಂಟೆಡ್ ರಾಜೀವ್ ರವಿ ಅವರು ಬಂದಿದ್ದಾರೆ. KVN ಪ್ರೊಡಕ್ಷನ್ ಬ್ಯಾನರ್ ನಲ್ಲಿ ಬರ್ತಾ ಇರುವಂತಹ ಟಾಕ್ಸಿಕ್ ಸಿನಿಮಾ ವರ್ಲ್ಡ್ ಕ್ಲಾಸ್ ಲೆವೆಲ್ ಅಲ್ಲಿ ಬರೋದಕ್ಕೆ ಏನೇನ್ ಬೇಕು ಅದನ್ನೆಲ್ಲ ಪ್ರೀ ಪ್ರೊಡಕ್ಷನ್ ಫೇಸ್ ಅಲ್ಲೇ ಒದಗಿಸ್ತಾ ಇದೆ. ಇವ್ರ ಜೊತೆಗೆ ಪ್ರೊಡಕ್ಷನ್ ನಲ್ಲಿ ಯಶ್ ಅವರ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಕೂಡ ಕೈ ಜೋಡಿಸಿದೆ. ರಿಲೀಸ್ಗೆ ಕರೆಕ್ಟ್ ಆಗಿ ಇನ್ನೂ 1 ವರ್ಷ ಇದೆ. ಏಪ್ರಿಲ್ 10, 2025ಕ್ಕೆ ಟಾಕ್ಸಿಕ್ ರಿಲೀಸ್ ಡೇಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಇದೇ ಏಪ್ರಿಲ್ 3ನೇ ವಾರದಿಂದ ಸಿನಿಮಾದ ಫಸ್ಟ್ ಶೆಡ್ಯೂಲ್ ಶುರುವಾಗಲಿದೆ. ಸಿನಿಮಾವನ್ನ ಶ್ರೀಲಂಕಾ ಹಾಗೂ ಲಂಡನ್ ನಲ್ಲಿ ಶೂಟ್ ಮಾಡಲಾಗಿದೆ ಅನ್ನೋ ಸುದ್ದಿಗಳು ಓಡಾಡ್ತಾ ಇದೆ. ಮುಂದೆ ಅಲ್ಲೂ ಕೂಡ ಶೂಟಿಂಗ್ ನಡೆಯಬಹುದು. ಆದ್ರೆ ಸದ್ಯದ ಮಟ್ಟಿಗೆ ಮೊದಲ ಶೆಡ್ಯೂಲ್ ಬೆಂಗಳೂರಿನಲ್ಲೇ ನಡೆಯಲಿದೆ. ಬೆಂಗಳೂರಿನ HMT ಹತ್ರ ಟಾಕ್ಸಿಕ್ ಗಾಗಿ ಒಂದು ದೊಡ್ಡ ಸೆಟ್ ಅನ್ನ ಹಾಕಲಾಗ್ತಾ ಇದೆ. ಬೆಂಗಳೂರನ್ನ ಶೂಟಿಂಗ್ ಹೆಡ್ ಕ್ವಾರ್ಟರ್ಸ್ ಮಾಡಿಕೊಂಡು ಮಿಕ್ಕ ಕಡೆ ಶೂಟ್ ಮಾಡಲಾಗುತ್ತೆ. ಸೆಟ್ ವರ್ಕು ಭರ್ಜರಿಯಾಗಿ ನಡೀತಾ ಇದ್ದು ಮುಂಬೈ ಮೂಲದ ಪ್ರೊಡಕ್ಷನ್ ಡಿಸೈನರ್ ಹಾಗೂ ಕರ್ನಾಟಕದ ಆರ್ಟ್ ಡೈರೆಕ್ಟರ್ ಸೇರ್ಕೊಂಡು ಸೆಟ್ ಆಗ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಶೂಟ್ ನಡೆಯೋದ್ರಿಂದ ಇಲ್ಲಿನ ಲೋಕಲ್ ಟ್ಯಾಲೆಂಟ್ ಗಳಿಗೆ ಜಾಬ್ ಸಿಗುತ್ತೆ. ಅದರಲ್ಲೂ ಇಂಥ ದೊಡ್ಡ ಸಿನಿಮಾಗಳ ಶೂಟ್ ಇಲ್ಲೇ ನಡೆದ್ರೆ ಇಂಡಸ್ಟ್ರಿ ಕೂಡ ಸಸ್ಟೈನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಚಿತ್ರತಂಡದ ಒಳ್ಳೆ ಮೂವ್ ಅಂತಾನೆ ಹೇಳ್ಬೇಕು. ಬೆಂಗಳೂರನ್ನ ಬಿಟ್ರೆ ಮುಂಬೈನ ಕೆಲವು ಭಾಗದಲ್ಲಿ ಶೂಟಿಂಗ್ ನಡೆಯಲಿದೆ ಅನ್ನೋ ಸುದ್ದಿ ಇದೆ. ಈ ಸಿನಿಮಾದಲ್ಲಿ ಒಂದು ಹೊಸ ಟೆಕ್ನಾಲಜಿಯನ್ನ ಯೂಸ್ ಮಾಡಲಾಗ್ತಾ ಇದೆ. ಸ್ಟನ್ವಿಸ್ ಅನ್ನುವಂತಹ ಕಟ್ಟಿಂಗ್ ಎಡ್ಜ್ ಟೆಕ್ನಾಲಜಿಯನ್ನ ಯೂಸ್ ಮಾಡಲಾಗ್ತಿದೆ. ಅದೊಂದು ವರ್ಚುವಲ್ ಪ್ರೊಡಕ್ಷನ್ ಟೂಲ್. ಅದನ್ನ ಟಾಕ್ಸಿಕ್ ನಲ್ಲಿ ಯೂಸ್ ಮಾಡಲಾಗ್ತಿದೆ. ಇದು ಹಾಲಿವುಡ್ ಸಿನಿಮಾಗಳಲ್ಲಿ ಯೂಸ್ ಮಾಡುವಂತಹ ಟೆಕ್ನಾಲಜಿ. ಒಂದು ವಿಜುವಲ್ ಗ್ರಾಂಜಿಯರ್ ನ ಕೊಡುವಂತಹ ಪ್ರಯತ್ನದಲ್ಲಿ ಟಾಕ್ಸಿಕ್ ಟೀಮು ಪ್ರಯತ್ನ ಪಡ್ತಾ ಇದೆ. ಸ್ಪೆಕ್ಯುಲೇಷನ್ ಗಳ ಪ್ರಕಾರ ಸಿನಿಮಾದ ಮ್ಯೂಸಿಕ್ ಅನ್ನ ಜೆರೆಮಿ ಸ್ಟಾಕ್ ಮಾಡಲಿದ್ದಾರೆ. ಸಿನಿಮಾಟೋಗ್ರಫಿಯನ್ನ ರಾಜೀವ್ ರವಿ. ಬೇರೆ ಟೆಕ್ನಿಷಿಯನ್ಸ್ ಗಳ ಬಗ್ಗೆ ಅಷ್ಟಾಗಿ ಮಾಹಿತಿ ಇಲ್ಲ. ಇನ್ನು ಆರ್ಟಿಸ್ಟ್ ಗಳ ವಿಷಯಕ್ಕೆ ಬರೋದಾದ್ರೆ ಬಾಲಿವುಡ್ ನ ಕರೀನಾ ಕಪೂರ್ ಹಾಗೂ ನವಾಜುದ್ದೀನ್ ಸಿದ್ದಿಕ್ ಹೆಸರುಗಳು ಕೇಳಿ ಬರ್ತಾ ಇವೆ. ಕರೀನಾ ಕಪೂರ್ ಬಂದು ಯಶ್ ಅವರ ಅಕ್ಕನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋ ಸುದ್ದಿ ತುಂಬಾ ಜೋರಾಗಿ ಓಡಾಡ್ತಾ ಇದೆ. ಇವರಿಬ್ಬರನ್ನ ಬಿಟ್ಟು ಮಲಯಾಳಂನ ಆಕ್ಟರ್ ಶೈನ್ ಟಾಮ್ ಚಾಕೋ ಈ ಸಿನಿಮಾದಲ್ಲಿ ಇರ್ತಾರೆ ಅನ್ನೋ ಸುದ್ದಿ ಕೂಡ ಇದೆ. ಇದೆಲ್ಲ ಇನ್ನು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಬೇಕು. ಅನಿಮಲ್ ಫೇಮ್ ನ ತೃಪ್ತಿ ದಿಮ್ರಿ ಅವರನ್ನ ಒನ್ ಆಫ್ ದ ಫೀಮೇಲ್ ಲೀಡ್ ಗೆ ಅಪ್ರೋಚ್ ಮಾಡಲಾಗಿತ್ತು. ಆದ್ರೆ ಡೇಟ್ ಸಮಸ್ಯೆಯಿಂದಾಗಿ ಅವರು ಈ ಸಿನಿಮಾಗೆ ಭಾಗ ಆಗೋದಕ್ಕೆ ಆಗ್ಲಿಲ್ಲ ಅನ್ನೋ ಸ್ಪೆಕ್ಯುಲೇಷನ್ಸ್ ಕೂಡ ಇದೆ. ಇದನ್ನ ಬಿಟ್ರೆ ಕನ್ನಡದ ಯಾವ ಆರ್ಟಿಸ್ಟ್ಗಳು ಸಿನಿಮಾದಲ್ಲಿ ಇರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಯಶ್ ಅವರಂತೂ ಟಾಕ್ಸಿಕ್ ಸಿನಿಮಾ ಬಿಟ್ಟು ಬೇರೆ ಯಾವ್ದ್ರ ಬಗ್ಗೆನೂ ಹೆಚ್ಚಾಗಿ ಫೋಕಸ್ ಮಾಡ್ತಾ ಇಲ್ಲ. ಅವರು ನಿತೀಶ್ ತಿವಾರಿ ಅವರ ರಾಮಾಯಣ ಸಿನಿಮಾದಲ್ಲಿ ರಣಬೀರ್ ಕಪೂರ್ ಎದುರು ರಾವಣನಾಗಿ ಕಾಣಿಸ್ಕೊಳ್ತಾರೆ ಅನ್ನುವಂತ ಸುದ್ದಿ ತುಂಬಾ ದಿನಗಳಿಂದ ಇದ್ರೂ ಕೂಡ ಅದು ಇಲ್ಲಿವರೆಗೂ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ಗೀತು ಮೋಹನ್ ದಾಸ್ ಅಂತಹ ಆರ್ಟಿಸ್ಟಿಕ್ ಟಚ್ ಇರುವಂತಹ ಡೈರೆಕ್ಟರ್ ಜೊತೆಗೆ ಪಕ್ಕಾ ಕಮರ್ಷಿಯಲ್ ಆಗಿರುವಂತಹ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾ ಹೇಗ್ ಮೂಡ್ ಬರಲಿದೆ ಕಾದ್ ನೋಡ್ಬೇಕು. ಟಾಕ್ಸಿಕ್ ಸಿನಿಮಾದ ಇನ್ಯಾವುದೇ ಅಪ್ಡೇಟ್ಸ್ ಗಳು ಬಂದ್ರು ಅದನ್ನ ಕೂಡ ವಿಡಿಯೋ ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ನಾನ್ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಜೊತೆಗೆ. ಕಂಟೆಂಟ್ ಬರೆದಿರೋದು ವಿನೋದನ್ ಕುಮಾರ್ ಹಾಗೂ ಅದಕ್ಕೆ ಧ್ವನಿಯಾಗಿರೋದು ಮನು. ಸೈನಿಂಗ್ ಆಫ್.